ಸೊ ಇವತ್ತು ನಾನು ಎಷ್ಟು ದಿನ ಬೈಕ್ ಫೋಟೋಗ್ರಫಿ ಮಾಡಿಲ್ಲ ಅಂತ ಎಚ್ ಕೆ ಸೈಡ್ ಬಂದಿದ್ದೆ ಫೋಟೋಗ್ರಫಿ ಮಾಡೋಕ್ಕೆ. ಅದೆಲ್ಲ ಫೋಟೋಗ್ರಫಿ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಒಂದು ಸೀನ್ ಆಯಿತು. ಇವತ್ತಿನ ಸಿನಿಮಾ ಬರ್ತಾರೆ ಅಂದ್ಬಿಟ್ಟು ರೋಡಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ರು. ಅದರದ್ದೇ ವೀಡಿಯೋಸ್ ಮನೇಲಿ ಹೆಂಗೆ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ. ನಾನು ಬರ್ಬೇಕಾದ್ರೆ ಏನು ಬ್ಲಾಕ್ ಆಗಿಲ್ಲ, ರೋಡು ಮಾಮೂಲಿ ಓಡಾಡ್ತಿತ್ತು. ಜಸ್ಟ್ ಇದನ್ನು ಹಾಫ್ ಆನ್ ಅವರ್ ರೋಡೆಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ. ನೋಡ್ಕೊಂಡು ಬಂದೆ, ತೋರಿಸ್ತೀನಿ ನಿಮಗೆ. ನಾನು ಇದೇನು ವೆಹಿಕಲ್ಸ್ ಎಲ್ಲ ಲೆಫ್ಟ್ ಸೈಡ್ ಹೋಗ್ತೀನಿ ಅಂತ ಮುಂದಕ್ಕೆ ಬಂದೆ, ನೋಡಿದ್ರೆ ನಾಳೆ ತಗೊಳಕಾಗ್ಬಿಟ್ಟೆ ಅಲ್ಲಿಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ. ಅಲ್ಲಿಂದ ಆರ್ ಪಿ ರೋಡ್ ಡಿವಿಷನ್ ಕೊಟ್ಟರು. ಬನ್ನಿ ಆರ್ ಪಿ ರೋಡ್ಗೆ ಹೋಗೋಣ. ಈಗ ಅಲ್ಲೇ ಹೋದರೆ ಮುಂದೆ ಅಲ್ಲಿಂದ ಯಾವುದೋ ಗಲ್ಲಿ ಕ್ರಾಸ್ ರೋಡ್ ಕಳಿಸ್ಬಿಟ್ರು ಪೊಲೀಸು. ಆ ಕ್ರಾಸ್ ರೋಡಲ್ಲಿ ಹೋಗೋ ಅಷ್ಟರಲ್ಲಿ ಸಾಕಾಗೋಯ್ತು. ಆಮೇಲೆ ಈ ಕ್ರಾಸ್ ರೋಡಲ್ಲಿ ಬಂದೆ ನಾನು. ಬನ್ನಿ ಮುಂದೆ ತೋರಿಸ್ತೀನಿ. ಈ ಪ್ರೊಸೆಷನ್ ಹೋಗೋ ಗಂಟೆ ಎಷ್ಟು ಜಾಮ್ ಆಗಿದೆ ಅಂದರೆ ನಂಗೆ ತಲೆನೇ ಕೆಟ್ಟೋಯ್ತು. ಹೆಂಗೆ ಇದೆ ಅಂದರೆ ಟ್ರಾಫಿಕ್ಕು ನಿಯರ್ಲಿ 1 ಕಿಲೋಮೀಟರ್ ಇದೆ ಟ್ರಾಫಿಕ್ಕು. ಇಲ್ಲಂತಾರೆ ಉದ್ದಕ್ಕೂ ಹಿಂಗೆ ಆಗಿದೆ ಇದು ಸೈಡ್ ರೋಡ್ಸಲ್ಲಿ, ಕ್ರಾಸ್ ರೋಡಲ್ಲೆಲ್ಲ. ನಾನು ಪ್ರೊಸೆಷನ್ ಎಲ್ಲ ಮುಗಿದ್ಮೇಲೆ ಈಚೆ ಬಂದೆ. ಆ್ಯಕ್ಚುಲಿ ಮೈಸೂರು ರೋಡ್ನ ಒನ್ ವೇ ಮಾಡಿಬಿಟ್ಟಿದ್ರು. ಅದು ಐಡಿಯಾ ಇರಲಿಲ್ಲ ನನಗೆ. ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಒನ್ ವೇ ಮಾಡಿಬಿಟ್ಟು ಆ ಸೈಡ್ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ. ನಿಯರ್ಲಿ ಪೊಲೀಸ್ ಸ್ಟೇಷನ್ವರೆಗಿದೆ ಇದು. ಒಂದು 20-30 ಪೊಲೀಸ್ ಜೀಪ್ ಮತ್ತು ವ್ಯಾನ್ ಹೋದ್ರು. ಯಾರು ಇಷ್ಟ ಇದ್ದರೆ ಅಂಬೇಡ್ಕರ್ ಸರ್ಕಲ್ ಹತ್ರ ನಡೀತಿದೆ, ಅವ್ರು ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಟಿಫಿಕೇಶನ್ ಆಲ್ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.